ಸರ್ ನಿಮ್ಮ ಲೈಫಲ್ಲೂ ಕೂಡ ದೇವರು ಜಾದುಗಾರ ಅಂತ ಅನ್ಸಿದಾನ ಅಂತ? ಖಂಡಿತ, ಅದಕ್ಕೆ ಇಲ್ಲಿ ನಿಂತಿದ್ದೀನಿ ಅಂತ ನಂಗೊಂದು ನಂಬಿಕೆ. ನಮಸ್ತೆ ಎಲ್ಲರಿಗೂ, ನಮಸ್ತೆ. ನನ್ನ ಹೆಸರು ವರುಣ್ ವಸಿಷ್ಠ ಅಂತ. ನಮ್ಮ ಗುರುಗಳು ಮತ್ತು ನಮ್ಮ ಅಕ್ಕ ಅವ್ರು ಹೇಳ್ದಂಗೆ ಖಂಡಿತ ಸಿನಿಮಾ ಅಂದರೆ ತುಂಬ ಆಸೆ ಪಟ್ಟು ಮೊದಲಿಂದನೂ ಕನಸು ಕೊಟ್ಕೊಂಡ್ಬಂದಿದೆ. ಬಿಕಾಸ್ 1919 ಕಿಡ್ಸ್ ಅವ್ರಿಗೆ, ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವ್ರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದು ಒಂದು ದೊಡ್ಡ ಕಲ್ಪನೆ, ದೊಡ್ಡ ಆಸೆ, ದೊಡ್ಡ ಗುರಿ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗೋಕ್ಕಾಗಲ್ಲ. ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬ ಅಡೆಚಣೆಗಳಾಗತ್ತೆ. ನಾನು ಶಾರ್ಟ್ ಫಿಲಮ್ಗಳಂತ ನಾನು ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿರ್ಬೇಕಾದ್ರೆ ಅದು 0 ಬಜೆಟ್ ಆಗ್ತಿತ್ತು. ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ, ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ. ಬಟ್ ಅದನ್ನು ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿದ್ರೂ ಸಚಿನ್ ಸರು ಅದನ್ನು ಗುರ್ತಿಡಿದು ಪರಿಚಯ ನಮಗೆ ಆಗಿದೆ ಫೇಸ್ಬುಕ್ ಮುಖಾಂತರ. ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ಡಿಂದ ಶುರುವಾಗಿದ್ದು. ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದ್ದಕ್ಕೆ ಅಲ್ಲೂ ಕೂಡ ಒಂದು 0 ಬಜೆಟ್, ಒಂದು 12-14 ಅವರ್ಸಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡಿ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ. ಅವತ್ತು ಇವರ ಸಪೋರ್ಟಿಂದಾನೇ ಕೂಡ ನಮಗದು ರಿಲಯನ್ಸಲ್ಲಿ ರೀಜನಲ್ಲಿ ರಿಲೀಸ್ ಆಯಿತು. ಆ ಥರ ಇವತ್ತು ಇಂಥದ್ದೊಂದು ದೇವನೊಬ್ಬ ಜಾದುಗಾರ ಮಾಡಬೇಕು ಅನ್ನೋದು 100% ದೊಡ್ಡ ಕನಸು. ನನಗೊಂದು ತಾಯಿ ಇದ್ದಂಗೆ ಇದು. ಇದಕ್ಕೆ ಫಸ್ಟು ನನಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕೆ ಚಾನ್ಸ್ ಕೊಟ್ಟಿದ್ದಂಥ ಬಾಲಕೃಷ್ಣ ಸರು ಮತ್ತು ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರು ಇಲ್ದಲೇ ಇದ್ದರೆ ಇದನ್ನು ಕಲ್ಪನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮೇಡಮ್ ಹೇಳ್ದಂಗೆ ಈ ಥರ ಒಂದು ಮನಸ್ಸು ಇರಬೇಕು, ಒಳ್ಳೆ ಕಲ್ಪನೆ ಕಾಣೋರಿಗೆ, ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು. ಚಾನ್ಸ್ ಕೊಟ್ಟ ಮೇಲೆ ಏನು ಮಾಡ್ಬೋದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗೋಕ್ಕೆ ಗೊತ್ತಾಗೋದು. ಆ್ಯಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಇರ್ತಾರಲ್ಲ, ನನಗೆ ದೇವರು ಹೊರ ಕೊಟ್ಟಂಗೆ ಆಯಿತು. ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಯಾವತ್ತು ನಾನು ಶಾರ್ಟ್ ಫಿಲಮ್ ನೋಡೋದು ಅವತ್ತೇ ಅಂದ್ಕೊಂಡೆ, ಇಲ್ಲ ಇವ್ರು ತುಂಬ ತುಂಬ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ. ನಂಗೆ ತುಂಬ ಖುಷಿಯಾಗಿತ್ತು ಫಸ್ಟು. ಯಾಕೆಂದರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರಬೇಕು, ಅದರಲ್ಲಿ ನಂಬರ್ 1 ಆಗಿ ನಿಂತ್ಕೊಂಡ್ರು. ಆಮೇಲೆ ಸಿನಿಮಾಗೆ ಯಾವತ್ತೂ ಇಂಥದ್ದು ಕೊಂದು ಕೊರತೆ ಮಾಡ್ದಲೆ ಯಾವತ್ತೂ ನನ್ನ ಸಿನಿಮಾದಲ್ಲಂತೂ ಪ್ರೊಡಕ್ಷನಿಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ. ಕೇಳಿದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾಡು, ಚೆನ್ನಾಗಿ ಬರಬೇಕಷ್ಟೇ. ಸಿನಿಮಾ ಜನ ಆಚೆಯಿಂದ ನೋಡ್ಬೇಕಾದ್ರೆ ಸೂಪರ್ ಆಗಿದೆ ಅಂತ ಹೇಳೋದು ಸಾಕು ಅನ್ನೋಷ್ಟು ಉದಾರ ಮನಸ್ಸಿರೋ ಅಂಥ ಪ್ರೊಡಕ್ಷನ್ ಹೌಸಲ್ಲಿ ನಮ್ಮ ಮೊದಲನೇ ಸಿನಿಮಾ ಮಾಡ್ತಿರೋದು. ತುಂಬ ಥ್ಯಾಂಕ್ ಯು. ಆ್ಯಂಡ್ ಸುಧಾ ಬೆಳ್ವಾಡಿ ಮೇಡಮ್ ತುಂಬ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ ಇದ್ರದ್ದು. ನೆಕ್ಸ್ಟ್ ಏನೇ ಪ್ಲ್ಯಾನ್ ಇದ್ದರೂ ಮೇಡಮ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಹೀರೋಗೋವರೆಗೂ ಒಂದು ಟಗ್ ಆಫ್ ಆಗೋದು ಎಲ್ಲ ಸಾಧ್ಯತೆಗಳಿದೆ. ಅವರು ಅಷ್ಟೇ ಅಂಥ ಹಿರಿಯರ ಕಲಾವಿದ ಹತ್ರ ಹೋಗಿ ಕೇಳ್ಕೊಂಡಾಗ ಖಂಡಿತ ಮಾಡಿಕೊಡ್ತೀನಿ, ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಪ್ರಿಯಾ ಮೇಡಮ್ ಜಸ್ಟ್ ಔಟ್ಸ್ಟ್ಯಾಂಡಿಂಗ್. ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ 100% ಹೇಳ್ತೀನಿ. ಸಿನಿಮಾ ನೀವು ನೋಡ್ದೆ ನಿಮ್ಗೊಂದು ಅನ್ಸುತ್ತೆ, ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅದು ಒಬ್ಬ ನಿರ್ದೇಶಕನಿಗೆ ನಂಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನು. ಇದರಲ್ಲಿ ನನ್ನ ಕೆಲಸನ, ನಮ್ಮ ಟೆಕ್ನಿಕಲ್ ಕೆಲಸಗಳನ್ನ ಸ್ಟ್ರಾಂಗ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲರೂ ಕೊಟ್ಟಿದ್ದಾರೆ. ಆ್ಯಂಡ್ ಮಂಜುನಾಥ್ ಸರ್ ಅಂತ, ನಮ್ಮ ಸಿನಿಮಾದಲ್ಲಿ ಜಗ್ಗಿ ಅಂತ ತುಂಬ ನಾನು ಏನು ಕಲ್ಪನೆ ಕಂಡಿದ್ನೋ ಅದಕ್ಕಿಂತ ಒಂದು ಹೆಜ್ಜೆ ಇನ್ನೂ ಒಂದು ಮುಂದೆ ಹೋಗಿ ಇದು ಮಾಡಿದ್ದಾರೆ. ಉಗ್ರ ಮಂಜು ಸರ್ ಇಲ್ಲಿ ಇಲ್ಲ, ಹಿರಿಯರು, ಅವ್ರದ್ದು ಅಷ್ಟೇ ಪಾಠ ತುಂಬ ಚೆನ್ನಾಗಿದೆ. ಇದರಲ್ಲಿ ಒಬ್ಬರ ಮೇಲೆ ಅನ್ನೋಕ್ಕಿಂತ ತುಂಬ ಇಷ್ಟು ಜನದ ಮೇಲೆ ಕತೆ ಹೋಗುತ್ತೆ. ಕಾಶಿಪುರ ಅನ್ನೋ ಒಂದು ಊರಿದೆಯಲ್ಲ, ಅದರಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಇದು. ಕಾಶಿಪುರ ಇಸ್ ಎ ಪ್ಯೂರ್ ಫಿಕ್ಷನಲ್. ಅದರಲ್ಲಿ ದೇವನೊಬ್ಬ ಜಾದುಗಾರ ಯಾಕೆ ಅಂತ ಅಂದರೆ, ಪ್ರತಿಯೊಬ್ಬನ ಲೈಫಲ್ಲೂ ಒಂದು ಆಸೆ ಇರುತ್ತೆ, ಒಂದು ಗುರಿ ಇರುತ್ತೆ. ನಾನು ನಾಳೆ ಹಿಂಗಿರಬೇಕು, 10 ವರ್ಷ ಬಿಟ್ಟರೆ ಹಂಗಿರ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಾರೆ. ಬಟ್ ಅದು ಕೆಲವೊಂದು ಟೈಮ್ ಸಕ್ಸಸ್ ಆಗುತ್ತೆ, ಕೆಲವೊಂದು ಟೈಮ್ ಸಕ್ಸಸ್ ಆಗಲ್ಲ. ಸಕ್ಸಸ್ ಆದವ್ರು ಹಂಗೆ ಇರ್ತಾರೆ ಅಂತಲ್ಲ, ಸಕ್ಸಸ್ ಆಗದಲ್ಲೇ ಇರೋರು ಕೆಳಗಡೆ ಇರ್ತಾರೆ ಅಂತಲ್ಲ, ಏನೋ ಒಂದು ಚೇಂಜ್ ಆಗುತ್ತೆ. ದೇವ್ರಿದ್ದಾನೆ, ದೇವ್ರದೇ ಒಂದು ಪ್ಲ್ಯಾನ್ ಇರುತ್ತೆ. ನೀವು ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ, ನಾಳೆ ದೇವ್ರದೇ ಆದಂಥ ಒಂದು ಸ್ಕ್ರಿಪ್ಟ್ ಇರುತ್ತೆ. ಅವ್ನು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ. ಅದು ಅವರವರ ಕರ್ಮ ಫಲಗಳಿಗೆ ತಕ್ಕನಾಗಿರುತ್ತೆ. ಅದಕ್ಕೆ ದೇವನೊಬ್ಬ ಜಾದುಗಾರ. ಮತ್ತು ಕತೆಗೂ ಇದಕ್ಕೂ ತುಂಬ ಲಿಂಕ್ ಇದೆ ಅನ್ನೋದು ನನ್ನ ಡೈರೆಕ್ಟರ್ ಆಗಿ ನನ್ನ ನಂಬಿಕೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಟೈರ್ ಟೆಕ್ನಿಕಲ್ ಮತ್ತು ಕ್ಯಾಸ್ಟಿಂಗ್ ಎಲ್ಲರಿಗೂ, ಸಚಿನ್ ಸರ್ ಎಸ್ಪೆಷಲಿ ಕ್ಯಾಸ್ಟ್ ಡನ್ ಎ ಗ್ರೇಟ್ ಜಾಬ್. ನನಗೆ ಸ್ಟಾರ್ಟ್ ಮಾಡಿದಾಗ ಶಾರ್ಟ್ ಫಿಲಮಲ್ಲಿ ಇದ್ದಕ್ಕಿಂತ ಒಂದು 10ರಷ್ಟು ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿದ್ರು. ಆಮೇಲೆ ಇಲ್ಲಿ ನೋಡ್ಬೋದು ಅವ್ರಿಗೆ ಕಾಲು ಏಟಾಗಿದೆ. ನಮ್ಮ ಸಿನಿಮಾದ ಶೂಟಿಂಗ್ ಟೈಮಲ್ಲೇ ಏಟಾಗಿದ್ದದು. ಆದರೂ ಶೂಟಿಂಗ್ ನಿಲ್ಲಿಸಲಿಲ್ಲ ಅವರು. ಲೆಟ್ ದ ಶೋ ಕಂಟಿನ್ಯೂ ಅಂತ ಹೇಳಿ ಹಾಗೇನೆ ಅದೇ ಇದರಲ್ಲಿ ಒಂದು ವಿಡಿಯೋ ಸಾಂಗ್ ಶೂಟ್ ಆಗಿದೆ, ಆ್ಯಕ್ಷನ್ ಸೀಕ್ವೆನ್ಸ್ ಶೂಟ್ ಆಗಿದೆ. ಈ ಥರ ಡೆಡಿಕೇಶನ್ ಅನ್ನೋ ಇದ್ದಾಗಲೇ ನಮಗೂ ಏನಾದ್ರು ಮಾಡಬೇಕು ಅಂತ ಅನ್ಸೋದು, ನಮಗೂ ಇನ್ನೂ ಕೊರತೆ ಮಾಡ್ದಲ್ಲ ಏನೋ ಮಾಡಬೇಕು ಅನ್ಸೋದು. ಆ ಥರ ವ್ಯಕ್ತಿಲಿ ರಿಯಲಿ ಕಾಲ್ ಹಿಮ್ ಆಸ್ ಗ್ರೇಟ್. ಅದಕ್ಕೆ ಅಷ್ಟೊಂದು ಹೇಳ್ತೀನಿ ಸರ್. ಇದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರು ಸರ್.
ಒಂದು ಕಾಶಿಪುರ ಅನ್ನೋ ಒಂದು ಜಾಗದಲ್ಲಿ ದೇವ ಅನ್ನೋ ಒಬ್ಬ ಹುಡುಗಂಗೆ ಸುತ್ತಮುತ್ತ ಅವನ ನಂಬಿಕೆ ಮತ್ತು ಅವರ ಫ್ರೆಂಡ್ಶಿಪ್ಪು ಮತ್ತು ಅಮ್ಮ ಒಂದು ಅಚಾನಕ್ಕಾಗಿ ಸಿಗೋ ಒಂದು ಕ್ಯಾರೆಕ್ಟರು, ಮಂಗಳಮುಖಿ ಕ್ಯಾರೆಕ್ಟರ್ ಕೂಡ ಇದೆ ಈ ಸಿನಿಮಾದಲ್ಲಿ. ಮಂಗಳಮುಖಿ ಎಷ್ಟು ಅಂದರೆ ಎಷ್ಟೊಂದು ಸೊಸೈಟಿಯವ್ರು ಹೆಂಗೆ ಟ್ರೀಟ್ ಮಾಡ್ತಾರೋ ಗೊತ್ತಿಲ್ಲ, ಇವ್ರು ತಂಗಿಯಾಗಿ ಸ್ವೀಕರಿಸುವಂಥ ಒಂದು ಕಾನ್ಸೆಪ್ಟ್ ಇದೆ. ಯಾಕೆ ಸ್ವೀಕರಿಸ್ತಾರೆ, ಆ ಮಂಗಳಮುಖಿ ಏನು ಮಾಡ್ತಾಳೆ, ಮತ್ತು ದೇವ ನಂಬಿದ್ದು ವ್ಯಕ್ತಿಗಳೆಲ್ಲ ಏನೇನಾಯಿತು, ಅವ್ರ ಸಿಚುವೇಶನ್ಗಳೇನಿರುತ್ತೆ. ಕಾಶಿಪುರದಲ್ಲಿ ಕಿಂಗ್ ಪಿನ್ ಥರ ಇಬ್ಬರು ಇರ್ತಾರೆ ಸರ್, ಗುರುಪ್ರಸಾದ್ ಮತ್ತು ಜಗ್ಗಿ ಅಂತ, ಅಂದರೆ ಉಗ್ರ ಮಂಜು ಸರು ಮತ್ತು ನಮ್ಮ ಮಂಜುನಾಥ್ ಸರು. ಅವರಿಬ್ಬರ ಇನ್ಫ್ಲೂಯೆನ್ಸ್ ಕೂಡ ದೇವನ ಮೇಲಿರುತ್ತೆ. ಸೊ ಹೋಗ್ತಾ ಹೋಗ್ತಾ ದೇವ ಯಾರ ಇನ್ಫ್ಲೂಯೆನ್ಸಿಂದ ಏನಾಗ್ತಾನೆ, ಅವ್ನಿಗಿರೋ ಒಳ್ಳೆತನ ಏನು, ಅವ್ನಿಗೆ ಬರೋ ನೆಗೆಟಿವ್ ಇಂಪ್ಯಾಕ್ಟ್ಗಳೇನು, ಆದರೂ ಅದನ್ನು ಪಾಸಿಟಿವ್ ಹೆಂಗೆ ತೊಗೊಂಡು ಹೋಗ್ತಾನೆ. ಆದರೆ ಅವ್ನ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ನಡೆಯುತ್ತೆ. ಅದು ಯಾಕಾಯಿತು, ಯಾರು ಮಾಡಿದ್ರು, ಅದರಿಂದ ಇವನು ಹೆಂಗೆ ಆಚೆ ಬರ್ತಾನೆ, ಅದಕ್ಕೆ ಸಪೋರ್ಟ್ ಮಾಡಿದವ್ರು ಯಾರು. ಕೊನೆಯದಾಗ ಹಿಂದೆ ನಿಂತ್ಕೊಂಡು ನೋಡಿದಾಗ 50 ಜನ ಇರ್ಬೋದು, ಕೊನೆಯದಕ್ಕೆ ಕಷ್ಟಪಟ್ಟು ನೋಡಿದಾಗ ನನ್ನ ಪಕ್ಕ ಯಾರಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ಪ್ರತಿಯೊಬ್ಬ ಕ್ಯಾರೆಕ್ಟರ್ಗೆ. ಆ ಕ್ಯಾರೆಕ್ಟರ್ ದೇವ ಆಗಿರ್ತಾನೆ. ಸೊ ಅದು ಸಿನಿಮಾದ ಬೇಸ್ಮೆಂಟ್ ಕಥೆ ಆಗುತ್ತೆ ಸರ್. ಇದು ಬೇಸಿಕಲಿ ಇವ್ರು ಲಾರಿ ಡ್ರೈವರ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ, ದೇವ ಅನ್ನೋ ಲಾರಿ ಡ್ರೈವರು. ಹಾಗೆ ಇವರು ಕಾಶಿಪುರದ ಕಿಂಗ್ ಪಿನ್ ಅಂತ ಏನು ಹೇಳಿದೆ, ಗುರುಪ್ರಸಾದ್ ಮತ್ತು ಜಗ್ಗಿ ಅನ್ನೋರು, ಅವರು ಎಷ್ಟೋ ಒಂದು ದಂಧೆಗಳನ್ನ ಲಾರಿಗಳ ಮುಖಾಂತರ ಮಾಡಿಸ್ತಾ ಇರ್ತಾರೆ. ಲಾರಿಗಳದ್ದೇ ಮೇಜರ್ ಆಗಿರುತ್ತೆ ಸರ್. ಸರ್ ಇದು 3 ವರ್ಷ ಆಯಿತು ಸರ್, 3 ಇಂದ 4 ವರ್ಷ ಆಯಿತು. 4 ವರ್ಷ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು ಸರ್. ನಾನೇನು ಅಂತಂದರೆ ಹೌದು ಯಾಕೆಂದರೆ ಸಚಿನ್ ಶೆಟ್ಟಿ ಸರ್ ಮತ್ತು ವಿ ಕೆ ಶೆಟ್ಟಿ ಸರ್ ಇಬ್ಬರೂ ಸೌದಿ ಅರೇಬಿಯಾದಲ್ಲಿ ಇದ್ದಾಗಿಂದ ಶೂಟಿಂಗ್ ನಾವು ಪ್ಲ್ಯಾನ್ ಮಾಡ್ತಿದ್ದೆ ವರ್ಷದಲ್ಲಿ ಟ್ವೈಸ್ ಮಾಡ್ತಾಯಿದ್ವಿ. ಅವ್ರು ಬಂದು ಹೋಗೋ 20 ಡೇಸಲ್ಲೇ ಪ್ಲ್ಯಾನ್ ಮಾಡ್ತಿದ್ವಿ. ನಾನು ಖಾಸಗಿ ಚಾನಲಲ್ಲಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿ 2 ಖಾಸಗಿ ಚಾನಲ್ ಕೆಲಸ ಮಾಡಿದ್ದೀನಿ. ಮತ್ತು ಇದು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ರೀಸೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ. ಈಗ ಒಂದು 10 ತಿಂಗಳಾಯ್ತು ಸರ್ ಕೆಲಸ ಬಿಟ್ಟು ಕಂಪ್ಲೀಟಾಗಿ. ಸಿನಿಮಾ ಒಂದು ಇಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾನ ನಿಂತ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ನಾನು ಜಾಬ್ ಬಿಟ್ಟಿದ್ದೆ ಸರ್. ಸಿನಿಮಾ ಶೂಟಿಂಗ್ ಮುಗಿದಿದೆ, ಪೋಸ್ಟ್ ಪ್ರೊಡಕ್ಷನ್ ಆಗ್ತಾಯಿದೆ, ಪ್ರಮೋಷನ್ ರೆಡಿ ಆಯ್ತು. ಪೋಸ್ಟ್ ಪ್ರೊಡಕ್ಷನ್ ಆಲ್ಮೋಸ್ಟ್ ಮುಗಿದಿದೆ ಸರ್, 80% ಮುಗಿದಿದೆ. ಇನ್ನೊಂದು 10 ಪ್ಯಾಚ್ ವರ್ಕ್ಗಳು ಮತ್ತು ಕರೆಕ್ಷನ್ಗಳೇನಿದೆ ಅದು ನಡೀತಾ ಇದೆ. ನಮ್ಮ ಅನಿಸಿಕೆ ಪ್ರಕಾರ ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ವೀಕಲ್ಲಿ ಬರೋ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ ಸರ್ ನಾವು. ಸರ್ ಇದು ಬೆಂಗಳೂರು, ತುಮಕೂರು ಮತ್ತು ಬೆಂಗಳೂರು ಸುತ್ತಮುತ್ತ ಔಟ್ಸ್ಕರ್ಟ್ಸಲ್ಲಿ ಮಾಡಿದ್ದೀವಿ ಸರ್, ಅಷ್ಟೇ. ಇನ್ನು ಬೇರೆ ಕಡೆ ಎಲ್ಲೂ ಹೋಗಿಲ್ಲ ಸರ್. ಅದೇ ಸರ್, ಜನವರಿ ಎಂಡ್ ಇಲ್ಲ ಫೆಬ್ರವರಿ ಸ್ಟಾರ್ಟಿಂಗ್ ವೀಕ್ ಅಂತ ನಾವು ಪ್ಲ್ಯಾನಲ್ಲಿದ್ದೀವಿ ಸರ್. ಹಾಂ ಸರ್. ಹಾಂ ಸಾರಿ. ಹಾಂ ಸರ್, ಅದು ಹೊಡೆದಿ ಶಾಟ್ಗಿಂತ ಬಾಯಿಂದ ಬರೋ ಒಂದು ಅಲ್ಲಿ ಅಪೋಸಿಟ್ ಬಿದ್ದಿರ್ತಲ್ಲ ಸರ್, ರಕ್ತ ಬ್ಲೀಡ್ ವಾಪಸ್ ಇದಾಗತ್ತೆ ಅನ್ನೋದು ಕಾನ್ಸೆಪ್ಟ್ ಇದೆ ಸರ್. ಫಸ್ಟ್ ಟೈಮು ದೇವನ ಕೈಲಿ ರಕ್ತ ಆಗತ್ತೆ ಅನ್ನೋದು ಒಂದು ವಿಚಾರ ಸರ್. ಒಬ್ಬ ಮುಗ್ಧ ಮನಸ್ಸಲ್ಲೇ ಇರ್ತಾನೆ, ಅವನಿಗೊಂದ್ಸರಿ ರಕ್ತ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್ ಖಂಡಿತ ಸರ್, ಯಾರೂ ನಂಬಲ್ಲ. ವರುಣ್ ಈ ಸಿನಿಮಾ ಮಾಡಿದ್ದಾನೆ ಅಂದರೆ ಎಷ್ಟೊಂದು ಜನ ನಂಬಲ್ಲ. ನಂಗೆ ಹಳೆಬ್ರು ಸಿಕ್ಕಿದಾಗಲೂ ಅದನ್ನೇ ಹೇಳ್ತಿದ್ರು ಸರ್. ಒಂದು ಸ್ವಲ್ಪ ಟ್ರೆಂಡಿಗೆ ಬಂದೇ ಹೋಗೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ದಿಲ್ಲ. ನಿಜವಾಗ್ಲೂ ತುಂಬ ಸಾಫ್ಟ್ ಸಬ್ಜೆಕ್ಟ್ಗಳೇ ನಾನು ಇಷ್ಟಪಡೋದು. ಥ್ಯಾಂಕ್ ಯು. ಖಂಡಿತ. ನನ್ನ ಶಾರ್ಟ್ ಫಿಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಡ್ತಾನೆ ನಾನು ಅವನು ಕಸಿನ್ಸು. ನನಗೂ ಅವನಿಗೂ ನಮ್ಮ ಕ್ಯಾಮ್ರಾಮನ್ ಅವ್ರಿಗೂ ಒಂದು 6 ತಿಂಗಳು ಡಿಫ್ರೆನ್ಸ್ ಇರ್ಬೋದು. ಒಂದಕ್ಕೆ ಸ್ಕೂಲ್ಗೆ ಹೋಗೋ ಟೈಮಿಂದನೂ ನಾವು ಕನಸು ಕಟ್ಟಿದ್ವಿ, ನಾವು ಸಿನಿಮಾ ಮಾಡಬೇಕು, ಶಾರ್ಟ್ ಫಿಲಮ್ ಮಾಡಬೇಕು ಅಂತ. ನನ್ನೆಲ್ಲ ಶಾರ್ಟ್ ಫಿಲಮ್ ಪ್ರಯತ್ನಗಳಿಗೂ ಅವರು ಕ್ಯಾಮ್ರಾಮನ್ನು, ಅವರು ಶ್ರೀಶಾ ಕುದುವಳ್ಳಿ ಸರ್ ಇದ್ದಾರಲ್ಲ, ಅವರ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ. ಸುಮಾರು ಒಂದು 10 ರಿಂದ 15 ಸಿನಿಮಾಗೆ ವರ್ಕ್ ಮಾಡಿ ಇದು ಅವ್ರನ್ನ 2ನೇ ಸಿನಿಮಾ. ನನಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟವರು. ಎಕ್ಸ್ಟ್ರಾಡಿನರಿ ಕ್ಯಾಮ್ರಾ ವರ್ಕು. ನನಗೆ ಸಿನಿಮಾದಲ್ಲಿ ಕಣ್ಣಂದರೆ ಕ್ಯಾಮ್ರಾ ಅಲ್ವಾ ಸರ್, ನನಗೆ ಅಷ್ಟೊನಿಷ್ಟ ಆಗೋ ಥರ ಒಂದಷ್ಟು ಎಲಿಮೆಂಟ್ಸ್ ಅವ್ರು ಮಾಡಿದ್ದಾರೆ. ಯಾವತ್ತೂ ಥ್ಯಾಂಕ್ಫುಲ್ ಅದಕ್ಕೆ. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.